ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಆಕಾಶ್ ಜರ್ಮನಿಯಿಂದ ಮಾತಾಡುತ್ತಿರೋದು. ನಿಮಗೆಲ್ಲ ಗೊತ್ತಿರಬೇಕು, ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಹಾಕಿದ್ದೆ, ಯೂಟ್ಯೂಬಲ್ಲಿ ಫುಲ್ ಡೀಟೇಲ್ ಆಗಿ ಅನ್ಅರ್ಕೆನ ಎಕ್ಸಾಮ್ ಬಗ್ಗೆ ಹೇಳ್ತೀನಂತ. ಇವಾಗ ನಾನು ಈ ಯೂಟ್ಯೂಬಲ್ಲಿ ಅನ್ಅರ್ಕೆನ ಎಕ್ಸಾಮ್ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಅಂದರೆ ಇದರಲ್ಲಿ 5 ಪಾಯಿಂಟ್ಸ್ ಹೇಳ್ತೀನಿ. ಫಸ್ಟ್ನೇ ಪಾಯಿಂಟ್ಸ್ ಏನಪ್ಪ ಅಂದ್ರೆ ಅನ್ಅರ್ಕೆನ ಎಕ್ಸಾಮ್ ಅಂದರೆ ಏನಪ್ಪ ಅಂತ. ಸೆಕೆಂಡ್ ಪಾಯಿಂಟು ಟೈಮ್ ಆಫ್ ಪೀರಿಯಡು. ಥರ್ಡ್ ಪಾಯಿಂಟು ಟೈಪ್ಸ್ ಆಫ್ ಎಕ್ಸಾಮ್ಸು. ಫೋರ್ತ್ ಪಾಯಿಂಟು ಡಿಫ್ರೆನ್ಸ್ ಬಿಟ್ವೀನ್ ಅನ್ಪಾಸಿಂಗ್ ಆ್ಯಂಡ್ ಕ್ಯಾಂಡಿಡೇಟ್ಸ್. ಫಿಫ್ತ್ ಪಾಯಿಂಟ್ ಟೈಪ್ಸ್ ಆಫ್ ಅಟೆಂಪ್ಟ್ಸ್. ಫಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಅನ್ಅರ್ಕೆನ ಎಕ್ಸಾಮ್ ಅಂದರೆ ರಿಜಿಸ್ಟರ್ಡ್ ನರ್ಸ್ ಆಗಿ ವರ್ಕ್ ಮಾಡೋಕ್ಕೆ ಒಂದು ಎಕ್ಸಾಮು. ನಾವು ಏನು ನರ್ಸಿಂಗ್ 4 years ಇಂಗ್ಲೀಷಲ್ಲಿ ಕಲ್ತಿರ್ತೀವಲ್ಲ, ಅದನ್ನೇ ಇವರು ಶಾರ್ಟ್ ಪೀರಿಯಡ್ ಟೈಮಲ್ಲಿ ಜರ್ಮನ್ ಲ್ಯಾಂಗ್ವೇಜಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಷ್ಟೇ ಕಲಿಸ್ಕೊಡ್ತಾರೆ. ಸೆಕೆಂಡ್ ಪಾಯಿಂಟು ಟೈಮ್ ಆಫ್ ಪೀರಿಯಡ್ ಅಂದರೆ 6 to 8 months ಆಗುತ್ತೆ. ಥರ್ಡ್ ಪಾಯಿಂಟ್ ಅಂದರೆ ಟೈಪ್ಸ್ ಆಫ್ ಎಕ್ಸಾಮ್ಸ್. ಇದರಲ್ಲಿ 2 ಟೈಪ್ ಬರ್ತವೆ, ಅನ್ಪಾಸಿಂಗು ಮತ್ತು ಕ್ಯಾಂಡಿಡೇಟ್ಸ್ ಅಂತ ಹೇಳಿ. ಫೋರ್ತ್ ಪಾಯಿಂಟು ಡಿಫ್ರೆನ್ಸ್ ಬಿಟ್ವೀನ್ ಅನ್ಪಾಸಿಂಗ್ ಅನ್ಅರ್ಕೆನಿಂಗು. ಅನ್ಪಾಸಿಂಗ್ ಅಥವಾ ಅನ್ಅರ್ಕೆನಿಂಗು ನೀವು ಇದರಲ್ಲಿ ಎರಡರಲ್ಲಿ ಒಂದು ಬರೆದ್ರೂ ನೀವು ರಿಜಿಸ್ಟರ್ಡ್ ನರ್ಸ್ ಆಗಿ ವರ್ಕ್ ಮಾಡ್ಬೋದು. ಅನ್ಪಾಸಿಂಗ್ ಎಕ್ಸಾಮ್ ಯಾವ ಥರ ಇರುತ್ತೆ ಅಂತ ಹೇಳ್ಕೊಡ್ತೀನಿ ಈಗ. ಅಂದರೆ ನೀವು ಒಂದು ಕೇಸ್ ತೊಗೋಬೇಕು. ನೀವು ಎಲ್ಲಿ ವರ್ಕ್ ಮಾಡ್ತಾ ಇರ್ತಿರಲ್ಲ, ನರ್ಸಿಂಗ್ ಹೋಮ್ ಆಗಿರ್ಬೋದು, ಹಾಸ್ಪಿಟ್ಲ್ ಆಗಿರ್ಬೋದು, ಎಲ್ಲಿ ವರ್ಕ್ ಮಾಡ್ತಿರ್ತಾರೆ ಅಲ್ಲಿ ಒಂದು ಕೇಸ್ ತೊಗೊಂಡು ಅದನ್ನು ನೀವು ಶಾರ್ಟ್ಸ್ ನೋಟ್ಸ್ ಆಗಿ ಒಂದು ಫ್ಲಿಪ್ ಚಾರ್ಟಲ್ಲಿ ಬರೀಬೇಕು. ಡಯಾಗ್ರಾಮ್ಸ್ ಎಲ್ಲ ಪೇಸ್ಟ್ ಮಾಡಿ ಅದನ್ನು ಎಕ್ಸಾಮ್ ದಿನ ಅಲ್ಲಿ ಹೋಗಿ ಇಬ್ಬರು ಎಕ್ಸಾಮಿನರ್ಸ್ ಕೂತಿರ್ತಾರೆ, ಅವ್ರ ಎದುರುಗಡೆ 40 to 50 minutes ಜರ್ಮನ್ ಲ್ಯಾಂಗ್ವೇಜಲ್ಲಿ ಡೀಟೇಲಾಗಿ ಜರ್ಮನ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಅವರೊಂದು 2-3 questions ಕೇಳ್ತಾರೆ. ಆ ಕ್ವಶನ್ಸ್ ಎಲ್ಲ ಆನ್ಸರ್ ಮಾಡಿದ ಮೇಲೆ ಒಂದು 5 ನಿಮಿಷ ಹೊರಗೆ ಕಳಿಸ್ತಾರೆ. ಅವರು ಇಬ್ಬರು ಎಕ್ಸಾಮಿನರ್ಸ್ ಡಿಸ್ಕಷನ್ ಮಾಡಿ ಆಮೇಲೆ ನಮ್ಗೆ ಒಳಗೆ ಕರೆದು ಅವಾಗಿಂದವಾಗೆ ರಿಸಲ್ಟ್ ಹೇಳ್ತಾರೆ. ಇದು ಅನ್ಪಾಸಿಂಗ್. ಈಗ ಎರಡನೇದು ಕ್ಯಾಂಡಿಡೇಟ್ಸ್ ಎಕ್ಸಾಮ್. ಕ್ಯಾಂಡಿಡೇಟ್ಸಲ್ಲಿ 2 ಎಕ್ಸಾಮ್ ಇರ್ತಾವೆ, ಒಂದು ಥಿಯರಿ ಮತ್ತು ಒಂದು ಪ್ರಾಕ್ಟಿಕಲ್. ಈ ಅನ್ಪಾಸಿಂಗಲ್ಲಿ ಬರೀ ಥಿಯರಿ ಇರುತ್ತೆ, ಆದರೆ ಕ್ಯಾಂಡಿಡೇಟ್ಸಲ್ಲಿ ಥಿಯರಿ ಮತ್ತು ಪ್ರಾಕ್ಟಿಕಲ್ ಇರುತ್ತೆ. ಥಿಯರಿ ಯಾವ ಥರ ಇರುತ್ತಪ್ಪ ಅಂದ್ರೆ, ನಾವು ಎಕ್ಸಾಮ್ ಹೋಗಿರ್ತೀವಲ್ಲ ಅಲ್ಲೇ ಕ್ವಶನ್ ಪೇಪರ್ ಕೊಡ್ತಾರೆ. ಆ ಕ್ವಶನ್ ಪೇಪರಲ್ಲಿ ಒಂದು ಕೇಸ್ ಇರುತ್ತೆ. ಅದೊಂದು ಕೇಸ್ನ 30 minutesನಲ್ಲಿ ನಾವು ಪ್ರಿಪರೇಷನ್ ಮಾಡಿ ಅವ್ರ ಎಕ್ಸಾಮಿನರ್ಸ್ ಎದುರುಗಡೆ 40 to 50 minutes ಜರ್ಮನ್ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕು. ಆಮೇಲೆ ಅವ್ರು ಒಂದು 2-3 questions ಕೇಳ್ತಾರೆ. ಆಮೇಲೆ ಒಂದು 5 ನಿಮಿಷ ಹೊರಗೆ ಕಳಿಸ್ತಾರೆ. ಮತ್ತು ಒಳಗೆ ಕರೆದು ಒಂದು ಪಾಸ್ ಆಗಿಲ್ಲ ಅಂತ ಅವಾಗಿಂದ ಹೇಳ್ತಾರೆ. ಮತ್ತು ಒಂದು 2 to 3 days ಬಿಟ್ಟು ಪ್ರಾಕ್ಟಿಕಲ್ ಇರುತ್ತೆ. ಆ ಪ್ರಾಕ್ಟಿಕಲ್ಲು 4 to 5 hours ಇರುತ್ತೆ. 4 to 5 hours ಆದಮೇಲೆ ಅವಾಗಿಂದ ರಿಸಲ್ಟ್ ಹೇಳ್ತಾರೆ. ಅವಾಗ ನಾವು ಅನ್ಅರ್ಕೆನ ಪಾಸ್ ಆದಂಗೆ. ಎರಡು ನೋಡು ಯಾವ್ದು ಈಸಿಯಪ್ಪ ಅಂದರೆ ಅನ್ಪಾಸಿಂಗ್ ಭಾಳ ಈಸಿ ಐತಿ. ಯಾಕಂದ್ರೆ ಮೊದಲೇ ಕೇಸ್ ಕೊಟ್ಟಿರ್ತಾರೆ, ನಾವು ಮೊದಲೇ ಪ್ರಿಪ್ರೇಷನ್ ಮಾಡಿರ್ತೀವಿ, ಅದನ್ನು ಓದ್ಕೊಂಡಿರ್ತೀವಿ. ಅದ್ರ ಕ್ಯಾಂಡಿಡೇಟ್ಸ್ ಹಂಗಲ್ಲ, ನಾವು ಅಲ್ಲೇ ಹೋಗಿ ಯಾವ ಕೇಸ್ ಬರುತ್ತಂತ ಗೊತ್ತಾಗಲ್ಲ, ಎಲ್ಲ ಕೇಸ್ ಓದಬೇಕು. ಅಲ್ಲೋಗಿ ಅದನ್ನು ಎಲ್ಲ 30 minutes ರೆಡಿ ಮಾಡಿ ಅವ್ರ ಎದುರುಗಡೆ ಎಕ್ಸ್ಪ್ಲೇನ್ ಮಾಡಬೇಕು. ಫಿಫ್ತ್ ಪಾಯಿಂಟ್ ಏನಪ್ಪ ಅಂದರೆ ಹೌ ಮೆನಿ ಅಟೆಂಪ್ಟ್ಸ್. ನೀವು 2 ಅಟೆಂಪ್ಟಲ್ಲಿ ಅನ್ಪಾಸಿಂಗ್ ಆಗ್ಬೋದು, ಕ್ಯಾಂಡಿಡೇಟ್ಸ್ ಆಗ್ಬೋದು, ನೀವು 2 ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಬೇಕು. 2 ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿಲ್ಲ ಅಂದ್ರೆ ನೀವು ವಾಪಸ್ ಇಂಡಿಯಾಗೆ ಕಳಿಸ್ತಾರೆ. ಇದೇ ರೀತಿ ಇನ್ಫಾರ್ಮೇಷನ್ಗಾಗಿ ನನ್ನ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಫಾಲೋ ಮಾಡಿ. ಧನ್ಯವಾದಗಳು.